ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ಹೇಳ್ದಂಗೆ ಹೆವಿ ಟಯರ್ಡ್ ಆಗೋಗಿತ್ತು, ಸಿಕ್ಕಾಪಟ್ಟೆ ತಲೆನೋವಿತ್ತು. ಆಗಲಿಲ್ಲ ನನ್ನ ಕೈಯಲ್ಲಿ. ಮನೆಗೆ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಿ ಮನೆಯವ್ರ ಹತ್ರ ನೀಟಾಗಿ ಮಾತಾಡೋಕ್ಕಾಗಲಿಲ್ಲ. ಜಸ್ಟ್ ವೀಡಿಯೋ ಕಾಲಲ್ಲಿ ಅವ್ರು ಕೇಕ್ ಕಟ್ ಮಾಡ್ತಿದ್ರು, ಯಾಕಂದರೆ ನಮ್ಮ ಡ್ಯಾಡಿ ಬರ್ಡೇ ಇತ್ತು ನಿನ್ನೆ. ಸೊ ನಾನು ದೂರ ಇದ್ದೀನಲ್ಲ, ನೋಡ್ಬಿಟ್ಟು ಹಂಗೆ ಹೋಗಿ ದಿಮ್ಮೇಲೆ ತಲೆ ಹಾಕಿದ್ದೆ ಅಷ್ಟೇ. ಇವಾಗ ಎದ್ದಿದ್ದು ಒಂದು 1 hour ಆಯಿತು ಎದ್ದು. ಇವಾಗೆಲ್ಲ ಆಲೋಕೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತು ಮತ್ತೆ ಸರ್ವೇಯರ್ ಬರ್ತಿದ್ದಾನೆ, JCB ಬೇರೆ ಬರ್ತಿದೆ. ನೋಡೋಣ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು. ಇವಾಗ ಡಿಪಾರ್ಟ್ಮೆಂಟ್ ಅವ್ರು ಬೇರೆ ಬರ್ತಿಲ್ಲ, ನಾವೇ ಹ್ಯಾಂಡ್ಲ್ ಮಾಡಬೇಕು. ಲೆಟ್ಸ್ ಗೋ. JCB ಬಂದಿದೆ, ಫುಲ್ಲು ಕ್ಲೀನ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ತೋಟದ ಒಳಗಡೆ ಹೋಗ್ತಾಯಿದ್ವಿ. ತೋಟ ಚೆನ್ನಾಗಿ ಮೈಂಟೈನ್ ಮಾಡೋರಲ್ಲ. ಒಳಗಡೆ ಹೋಗಿ ಇಲ್ಲಿ ಕೃಷಿ ಹೊಂಡ ಇದೆ ಈ ಕಡೆ, ಅದನ್ನು ತೋರಿಸ್ತೀನಿ ಮೇಲೆ ಹೋಗಿ. ವೈಡ್ ಎಷ್ಟಿದೆ ನೋಡಿ, ಆ ಕಡೆ ಕೃಷಿ ಹೊಂಡ ಇರೋದು. ಗುಡ್ಡೆ ಮಾಡ್ಕೊಂಡು ಬರ್ತಾನೆ ಅವಾಗ ಇದು ಎಲ್ಲಿಗೆ ಸಾಕಾ ಅಲ್ಲ ಅಲ್ಲೇ ಅಲ್ಲೇ ಗಿಡ ನೋಡಿರಾ, ಅದೇ ಸ್ಟ್ರೈಟ್ ಹೋಗ್ಬೇಕು ನಮ್ದೀಗ. ನೋಡಿ ಏನು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಇಲ್ಲೊಂದು ಪುಟ್ಟ ಟ್ರ್ಯಾಕ್ಟ್ರ್ ಇದೆ, 20 HP ಟ್ರ್ಯಾಕ್ಟ್ರು. ಎಲ್ಲ ರೋಟ್ರಿ ಇಟ್ಕೊಂಡಿದ್ದಾರೆ, ಚಿಕ್ಕ ಟ್ರ್ಯಾಕ್ಟ್ರ್ ಇಟ್ಕೊಂಡಿದ್ದಾರೆ. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೆಲ್ಲ ಕ್ಲೀನ್ ಮಾಡಿಸ್ತಾಯಿವಿ. ಅಲ್ಲಿ ಆ ಕಡೆ ಜಾಗದಲ್ಲಿ ಬಂದು ಒಂದು ಕೃಷಿ ಹೊಂಡ ಇದೆ, ಫಿಶ್ ಫಾರ್ಮಿಂಗ್ ಮಾಡೋಣ ಅಂತ ಇಟ್ಕೊಂಡಿದ್ದಾರಂತೆ. ಅವರೇ ಓನರು, ಸೆಂಟ್ರಲ್ಲಿರೋರು, ವೈಟ್ ಶರ್ಟ್ ಹಾಕಿರೋರು. ಅಲ್ಲೋಯ್ತು ಕೆಲಸ ಮಾಡಿಸ್ತಾನೆ. ನೋಡೋಣ, ಎಲ್ಲ ರೆಡಿ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಆಗಬೇಕು. ಇದೆಲ್ಲ ಕ್ಲೀನ್ ಮಾಡಿ ನೋಡಬೇಕು. ಇದೆಲ್ಲ ಕ್ಲಿಯರೆನ್ಸ್ ಆಯಿತು. ಅಲ್ಲಿ ಜಾಗ ಆಯ್ತಾ? ಇಲ್ಲೆಲ್ಲ ಕ್ಲಿಯರೆನ್ಸ್ ಆಗಿದೆ. ಮತ್ತು ಇಲ್ಲಿ ಈ ಕಡೆ ಹೋಗಬೇಕು, ಮತ್ತು ಈ ಕಡೆ ಹೋಗ್ಬೇಕು. ಆ ಕಡೆ ಕೃಷಿ ಹೊಂಡ ಇದೆ. ನೋಡೋಣ, ಕ್ಲೀನ್ ಆಗ್ತಿದೆ. ಸೊ ನೆಕ್ಸ್ಟ್ ಇರೋ ಲೈನ್ ಬಂದು ಲೈನ್ ಕ್ಲಿಯರ್ ಆಗಬೇಕು. ಮತ್ತೆ ಇಲ್ಲೆಲ್ಲ ಇಲ್ಲೇ ಲೈನ್ ಬರುತ್ತೆ, ದೊಡ್ಡ ಲೈನ್ ಇಲ್ಲೇ ಬರುತ್ತೆ. ದೇವ ನಾಯಿ ಇಲ್ಲ, ಬ್ಯುಸಿ ಆಗಿದ್ದಾರೆ. ಓನರ್ ಬಂದಿದ್ದಾರೆ, JCB ಓನರ್ ಬಂದಿದ್ದಾರೆ, ಆಪ್ರೇಟರ್ ಅಲ್ಲೇ ಇದ್ದಾರೆ. ನಮ್ಮ ಸರ್ವೇಯರು ದೆವ್ವ, ಇಲ್ಲಿ ನಾನು. ಎಷ್ಟು ಕಷ್ಟ ಇದೆ ನೋಡಿ ಮಾಡೋದು. ಲೈನು ಇಲ್ಲೇ ಲೈವ್ ವೈರ್ ಹೋಗಿದೆ. ಟವರ್ಗೆ ಬಾಯಿಗೆ ಬಂದಂಗೆ ಬೈತಾವನೆ. ಯಾಕ್ರೆ ಬೈತಾ ಇರಾ ಟವರ್ಗೆ? ಈ ಟವರ್ ಕಾಣಿಸ್ತೀರಾ? ಹಿಂದಿನ ಟವರ್ ಕಾಣಿಸ್ಬೇಕಂತ ಸರ್. ಟೋಪಿ ನೋಡೋಣ ಅಂತ. ಟೋಪಿ ಎಲ್ಲಿ? ಟೋಪಿ ಟೋಪಿ ಹಾಕಿಬೇಕಷ್ಟೇ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ ಅವಾಗ ಅವಾಗ. ಹೌದು, ಕೃಷಿ ಹೊಂಡ ಏನಕ್ಕೆ ಮಾಡಿಸಿರೋದವರು? ನೀರು ಮಳೆ ನೀರು ಬಂದು ನಿಂತ್ಕೊಂಡು ಅವ್ನ ಬೋರಿ ಹೆಲ್ಪ್ ಆಗುತ್ತೆ ಅಂತ. ಅವ್ನ ಬೋರಿ ಎಲ್ಲಿ ಹೆಲ್ಪ್ ಆಗುತ್ತೆ, ಅವ್ನ ಬೋರಿಗೆ ಹೆಲ್ಪ್ ಆಗುತ್ತೆ. ಅವ್ರ ಜೊತೆಲ್ಲ ಇಟ್ಕೊಂಡು ಅವ್ರಿಗೆ ಬೈಯೋದಂದ್ರೆ ಇದೆ. ಅವರು ಕೇಳಿದ್ರು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ. ನನ್ನ ಬೋರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿದೆ JCB ಅಷ್ಟೇ. ಇಲ್ಲ ಬಾಬಾ ಎಲ್ಲಿ ಬರ್ತಿದ್ಯಲ್ಲ? ಒಂದು ಬೈಕ್ ಬರ್ತಲ್ಲ, ಎಲ್ಲ ಎಲ್ಲಿದೆಯಾ? ಇವತ್ತು ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಜಾಕೆಟ್ ಬೇರೆ ಹಾಕೊಂಡ್ಬಂದಿದ್ದೀನಿ, ಇರೋಕ್ಕಾಗ್ತಿಲ್ಲ, ಬಿಚ್ಚಕ್ಕೂ ಆಗಲ್ಲ, ಟ್ಯಾನ್ ಆಗಿಬಿಡುತ್ತೆ ಅಂತ. ಇದೇ ನಮ್ಮ ವಾಟರ್ ಸಪ್ಲೈ. 2 ಲೀಟರ್ ತೊಗೊಂಬಂದರೆ ಇಡೀ ಮಧ್ಯಾಹ್ನವರೆಗೂ ಇದನ್ನೇ ಕುಡಿಬೇಕು. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಸುತ್ತ ಯಾವ ಅಂಗಡಿನೂ ಇಲ್ಲ, ನೀವೇ ನೋಡ್ಬೋದು. ಸೊ ಇಲ್ಲೆಲ್ಲ ಕ್ಲಿಯರ್ ಆಯಿತು. ಸೊ ಅದೊಂದು ಬ್ರ್ಯಾಂಚಸ್ ತೆಗಿತೇವೆ, ಮರ ಉಳ್ಸಲ್ಲ. ಇದೇ ಕೃಷಿ ಹೊಂಡ, ಎಲ್ಲ ಹುಲ್ ಬೆಳೆದೋಗಿದೆ. ಸೊ ಇದಿಷ್ಟು ಕ್ಲಿಯರ್ ಆಯಿತು. ಮುಂದಕ್ಕೆ ನೋಡಬೇಕು. ಎಲ್ಲ ಆಯಿತು, ಕ್ಲೀನಪ್ ಆಯಿತು. ಸೊ ಇವಾಗ
ಅಲ್ಲಿ ಮಾರ್ಕಿಂಗ್ ಮಾಡ್ತಾಯಿರಿ, ಮಾರ್ಕಿಂಗ್ ತೊಗೊತಿದ್ದಾರೆ. ಸಿಗ್ತಿದೆ ನಮ್ಮ ಲೋಹಿತ್ ಮರ ಗಿಡ ಎಲ್ಲ ತೆಗಿತಾನೆ. ಎಲ್ಲರೂ ಬಂದಿದ್ದಾರೆ. GPS ನನ್ನ ಕೈಲಿ ಕೊಟ್ಟಿದ್ದಾರೆ, ಚೆಕ್ ಮಾಡಿ ಹೇಳಿ ಅಂತ. ಸೊ 140 ಮೀಟ್ರ್ ಬರಬೇಕಂತೆ. ಸೊ 140, ಇದರಲ್ಲಿ 115 ತೋರಿಸ್ತಿದೆ. ಮುಂದಕ್ಕೆ ಇದೆ GPS ಟ್ರ್ಯಾಕರು. ಹೋಗೋಣ. ಹುಷಾರಪ್ಪ, ಚುಚ್ಚಿಬಿಟ್ಟಾಕ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಬಾ, ಸ್ಕೇಲ್ ತಗೊಂಡಿರಾ? ಅದೇ ರಾಡ್ ಸಾಕು ತಗೊಂಬರಪ್ಪ. ಕೆಲಸ ಮಾಡಿಸ್ತಾನೆ, ಒಬ್ಬನೇ ಅಂತ ಕೆಲಸ ಮಾಡಲ್ಲ. ಎಲ್ಲ ಪಾಪ ರೈತರು ಬಂದವ್ರೆ, ಅವ್ರ ಕೈಯಲ್ಲಿ ಬ್ರಷ್ ಮತ್ತು ಪಾಯಿಂಟು ಚೆಕ್ಕಿಂಗ್ ಆಯಿತು. 1 ಇಂಚ್ ಕಡಿಮೆ ಇದೆ ಅಷ್ಟೇ. ಸೊ ಅಲ್ಲಿ ಇಟ್ಕೊಂಡು ಪಾಯಿಂಟ್ ಕೊಡ್ತಿದ್ದಾರೆ. ಇಲ್ಲಿ ಗಾರ್ಡನ್ ಮಾಡಿಕೊಂಡು ಸೆಟ್ ಮಾಡಿದ್ದೀವಿ. ಸರ್ವೆ ಆದ್ರೂ ಸಮಸ್ಯೆ ಬಗ್ಗೆ ಆಗ್ತಿಲ್ಲ. ರೈತರೆಲ್ಲ ಬಂದಿದ್ದಾರೆ. ಅದೊಂದು ಟವರು ಆಗ್ತಿಲ್ಲ, ಎಲ್ಲರೂ ಬಂದು ಜಗಳ ಆಡ್ತಿದ್ದಾರೆ. ಮುಖ ತೋರಿಸಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟವರ್ ಇಲ್ಲಿಗೆ ಬರುತ್ತೆ. ಅವತ್ತು ಇಲ್ಲಿಗೆ ಬಂತು, ಈ ಕಡೆ ಆ ಮೂಲೆಗೆ ಬಂತು. ಪ್ರಾಬ್ಲಮ್ ಆಗ್ತಿದೆ, ಜಗಳ ಆಡೋಕ್ಕೆ ಬಂದಿದ್ದಾರೆ. ನೋಡಬೇಕು, ಸಾಲ್ವ್ ಆದರೆ ಒಳ್ಳೆಯದು, ಬೇರೆ ಕಂಟೆಂಟ್ ಮಾಡುವುದು ಅಷ್ಟೇ. ಇವಾಗ ಆ ಟವರ್ ಮಾಡೋಕ್ಕಾಗಿಲ್ಲ. ಸೊ ಸೆಕೆಂಡ್ ಪಾಯಿಂಟಿಗೆ ಹೋಗ್ತಾಯಿರಿ. ರೋಡ್ ನೋಡಿ ಹಿಂಗಿದೆ. ನಾನು ಇದೊಂದು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಆ ಪಾಯಿಂಟ್ ಆಯಿತು. ಇಲ್ಲಾಗ ಹುಲಿ ನೋಡಿದ್ರಿ, ಆದರೆ ಓಡೋಯ್ತು. ಅಲ್ಲಿತ್ತು ಹುಲಿ, ಓಡೋಯ್ತು. ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಕೊಂಡು ಮಜಾ ಮಾಡ್ತವ್ರೆ. ಯಾವ ಲೆವೆಲ್ ಬಿಸಿಲಿದೆ ಎಲ್ಲ. ತಲೆ ಸಡಿ ಒಕ್ಕಳು ಕಾಣತಂಕ ಅಂತ ಹೇಳಿ ಹೊಡೆಸಿದವ ಈ ಇಂಜಿನಿಯರು. ಈಗ ಎಲ್ಲಿ ಹುಡುಕ್ರಿ ಕಬ್ಬಣದ ಕೊಟ್ಟವ ಏಣ ಸಿಕ್ಕುತ್ತೆ ಅಣ್ಣ ಮಾತು ಹಂಗೆ ಸರ್ಕಾರ ಕೆಲಸ. ಮತ್ತೆ ಇನ್ಯಾರು ಹೊಡ್ಸ್ತವ್ರ ಬಿಡಬೇಡ ಅಂದ್ರ ನಿಮ್ಮ ಮಗ ಅವರ? ಅವನು 1 ತಿಂಗಳು 2 ತಿಂಗಳಿಗೆ ಬರೋದು. ಕಷ್ಟ ಐತಲ್ಲ ಕೊಡ್ರೆ. ಇಷ್ಟಕ್ಕೆಲ್ಲ ನೀನೇನಂತ್ಯ ಹೇಳು? ಇದು ಮಾಡ್ತಾ ಇರಲ್ಲ ನಿನ್ನೆಯಿಂದ ಸರ್ವೆಗೆ ಏನಂತ ಹೇಳು? ಅಪ್ಪ ಬೀಪ್ ಪದ ಯೂಸ್ ಮಾಡಬೇಡ, ಫ್ಯಾಮಿಲಿನೂ ನೋಡ್ತಿರ್ತಾರೆ. ಹೇಳು ಹೇಳು, ಇವಾಗ ಏನು ಮಾಡಬೇಕು ಅನ್ಕೊಂಡಿದ್ಯಾ ನೀನು? ನಿನ್ನ ಜಮೀನು ಮಾತ್ರ ಬಚಾಯಿಸ್ಕೊಂಬಿಟ್ಟಲ್ಲ. ಅಲ್ಲ, ಈ ಸಲ ಎಲೆಕ್ಷನ್ ನಿಲ್ತೀಯಾ? ನಿಲ್ಲ ಮರಿಯಾ, ನಿನ್ನೆ ಗೆಲ್ಸ್ತಾರೆ. ಯಾಕೆ ಈಗ 90 ಕೊಡ್ತಾರಂತನಾ? ಹೇಳ್ ಮರಿ, ಈ ಕಡೆ ತಿರ್ಗಿ ಮಾತಾಡ. ಓಟ್ ಹಾಕೋದಷ್ಟೇ, ನಾವು ಎಲೆಕ್ಷನ್ ನಿಲ್ಲಲ್ಲ. ಯಾಕೆ? ರೀಸನ್ ಒಳ್ಳೊಳ್ಳೆ ಜನ ಇದ್ದಾರೆ ಈ ಕಾಲದಲ್ಲಿ. ಯಾಕೆ? ಅವ್ರು ಸರ್ವೇವ್ರು ಆ ಕಡೆ ಎಲ್ಲ ಹೋಗೋರೆ, ಹುಡ್ಕೊಂಡು ಜಾಗ ಸಿಗ್ತಿಲ್ಲ, ಬರೋಕ್ಕೆ ದಾರಿ ಗೊತ್ತಿಲ್ಲ ಅವ್ರಿಗೆ. ಇವ್ರು ಗುದ್ದಾಡ್ತಾ ನಿಂತವ್ರೆ. ಯಾಕಲ್ಲ ಸರ್ವೆ ಮಾಡ್ತಾನೆ ಇದ್ದೀವಿ. ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ತಾವ್ರೆ. ಸರ್ವೆ ಮಾಡೋಕ್ಕೆ ಬಿಡ್ತಿಲ್ಲ. ಒಬ್ಬರು ನೋಡಿದ್ರೆ ಡಿಪಾರ್ಟ್ಮೆಂಟ್ ಅವ್ರನ್ನ ಬೈತಾರೆ, ಇನ್ನೊಬ್ರು ನೋಡಿದ್ರೆ ನಾವು ಅಮ್ಮನ ಬೈತಾರೆ, ಇನ್ನೊಬ್ರು ನೋಡಿದ್ರೆ ಲೋಯ್ತು ನೋಡಿ ಬಿಡಲ್ಲ. ಯಾಕೆ ಹಿಂಗೆ? ನಿನ್ನನ್ನು ನೋಡಿ ಯಾಕೆ ಬಿಡಲ್ಲ? ಹಾಂ ಓಯ್, ಅಲ್ಲಿ ಯಾರೋ ರವಿಚಂದ್ರನ್ ಸಾಂಗ್ ಹಾಕೋರೆ, ಕೇಳ್ಕೊಂಡು ನಿಂತಾರೆ. ನೀನು ಬಂದಿದ್ಯಲ್ಲ, ಅದಕ್ಕೆ ಯಾಕೆ ತರ್ತಗ? ನೀನು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡೋದು. ಏನೂ ಗೊತ್ತಿಲ್ದಿರ ಬಿಲ್ಡಪ್ ಕೊಡೋದಂದ್ರೆ ಇದೆ. ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗ್ತಿಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಇಬ್ಬರು ಅರ್ಧ ಗಂಟೆಯಿಂದ ಕುತ್ಕೊಂಡು ನಾನು ಸೆಂಟ್ರಲ್ ಒಳ್ಳೆ ಪ್ರೇಕ್ಷಕಂತರ ನೋಡ್ತಾ ಇದ್ದೀನಿ ಇಬ್ಬರನ್ನು. ತಲೆ ಕೆಡ್ಸ್ಕೊಬೇಡ, ಅವಕ್ಕೆ ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕೆ ಹೊರ್ತು ನಾವು ಕಾಣೋದು ಅವ್ರೇ. ಅದನ್ನೇ ಕೇಳ್ಬೇಕು. ಫೈನಲ್
ನೀವು ಬಂದು ಈಗ ನಮಗೆ ಒಂದು ಅರ್ಧ ಕೆಲಸನೇ ಕಲ್ಸ್ಕೊಟ್ಟಂಗಾತು. ಅಷ್ಟು ಸುಲಭ ಅಲ್ಲ ಹಂಗ ಸರ್ವೆ ಮಾಡೋದು ಅಂದ್ರೆ. ಅವ್ರು ಬಂದಾರ ಹಿಂಗೆ ಹಿಡಿಯೋದು ಅವ್ರು ಏನು ಅನ್ಕೊಂಬಿಟ್ಟವ್ರು ಗೊತ್ತಾ, ಲಾಲಿಪಾಪದ ಬಾಯಲ್ಲಿ ಇಟ್ಕೊಂಡು ಚೀಪ್ ಅದೊಂದೇ ಅನ್ಕೊಂಬಿಟ್ಟವ್ರೆ, ಕಡ್ಡಿ ಬಿಸಾಕ್ಬೇಕಂತ. ಇವಾಗ ನಮ್ಮ ಸರ್ವೆ ಎಲ್ಲ ಆಯಿತು. ಇವಾಗ ಜಸ್ಟ್ ಸೈಟಿಗೆ ಬಂದೆ. ಆಲ್ಮೋಸ್ಟ್ ಒಂದು 3 ಕಂಪ್ಲೀಟ್ ಆಯ್ತು ಇವತ್ತು. ನಾವೇ ಹೋಗಿದ್ದಕ್ಕೆ ಇಷ್ಟವರೆಗೂ ಆಯಿತು. ಬಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಿದ್ರೆ ಇನ್ನೂ ಜಾಸ್ತಿ ಆಗೋದು. ಬಟ್ ಏನು ಮಾಡೋಣ, ನಾವೇ ಹೋಗಿ ರೈತರ ಹತ್ರ ಮಾತಾಡಿ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿ ಮಾಡಿದ್ವಿ, ಆಗಲಿಲ್ಲ. ಸೊ ಮುಂದಕ್ಕೆ ನೋಡೋಣ. ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿದ್ದೀವಿ. ಯಾಕಂದರೆ ಡಿಪಾರ್ಟ್ಮೆಂಟ್ ಅವರು ಇಲ್ಲೆಲ್ಲ ಅವ್ರ ಹತ್ರ ಮಾತಾಡಿ ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಇವತ್ತಿಗಿಷ್ಟೇ. ನಿನ್ನೆಗಿಂತ ಇವತ್ತು ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿದ್ದೀನಿ. ಹೋಗಿ ಮಲಗಿದ್ರೆ ಸಾಕು ನಾನು ತಿನ್ಕೊಂಡು. ಸೊ ಇವತ್ತಿಗಷ್ಟೇ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗಾಗಲೇ ಈ ನಿನ್ನೆದು ವೀಡಿಯೋ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಆಗ್ತಿದೆ. ಆದಷ್ಟು ಬೇಗ ನಿಮಗೆ ತಲುಪುತ್ತೆ. ಇಷ್ಟು ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್ ಸೈನಿಂಗ್ ಆಫ್. ಶುಭರಾತ್ರಿ. ಜೈ ಭೋಲೆನಾಥ್.